ಪಿಯುಸಿ ಪ್ರಥಮ ವರ್ಷದ ಕಲೆ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇಂದಿನ ಆನ್ಲೈನ್ ಕ್ಲಾಸ್ಗೆ ನಾನು ಸ್ವಾಗತವನ್ನು ಬಯಸಿ ಈಗಾಗಲೇ ನಾನು ಹಿಂದಿನ ಆನ್ಲೈನ್ ಕ್ಲಾಸ್ನಲ್ಲಿ 10.4 ಒಳಗ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಬಗ್ಗೆ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಉದಾಹರಣೆಗಾಗಿ ಇದರ ಬಗ್ಗೆ ನಾನು ಡಿಸ್ಕಷನ್ ಮಾಡುವಂತಂತ ವಿಶ್ವಸಂಸ್ಥೆಯ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಆಲ್ರೆಡಿ ದ ಇಂಟ್ರೊಡಕ್ಷನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಆಮೇಲೆ ದ ಸೆಕೆಂಡ್ ಪಾಯಿಂಟ್, ದ ಏಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಆಫ್ ದ UNO, ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳ ಬಗ್ಗೆ ನಾನು ಹಿಂದಿನ ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ನೇರವಾಗಿ ನಾನು ಇವತ್ತು ಚರ್ಚೆ ಮಾಡತಕ್ಕಂಥದ್ದು ಅಂದ್ರೆ ದ ಮೇನ್ ಆರ್ಗನೈಸೇಷನ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಂತ ಏನ್ ಕರಿತೀವಿ, ಇವು ಬಹಳಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ತವೆ. ಒಟ್ಟು 6 ಅಂಗಗಳನ್ನು ಕಾಣ್ತೇವೆ. 6 ಅಂಗಗಳಲ್ಲಿ ನಾವು ಮೊದಲನೇ ಅಂಗ ಅಂದ್ರೆ ದ ಜನರಲ್ ಅಸೆಂಬ್ಲಿ, ಅಂದ್ರೆ ಸಾಮಾನ್ಯ ಸಭೆ ಅಂತ ಬರುತ್ತೆ. ವಿಶ್ವಸಂಸ್ಥೆಯ ಹಲವಾರು ಅಂಗಗಳಲ್ಲಿ ಸಾಮಾನ್ಯ ಸಭೆ ಬಹಳ ಮಹತ್ವದ್ದು. ವಿಶ್ವಸಂಸ್ಥೆಯ ಶಾಸಕಾಂಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆದಿರತಕ್ಕಂಥ ಈ ವಿಶ್ವಸಂಸ್ಥೆ ಇದಲ್ಲ, ಇದರಲ್ಲಿ ಯಾವ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾವಲ್ಲ, ಆ ಪಡೆದಂತ ಎಲ್ಲ ರಾಷ್ಟ್ರಗಳ ಸದಸ್ಯರು ಇರ್ತಾರೆ ಇದರಲ್ಲಿ, ಈ ಸಾಮಾನ್ಯ ಸಭೆಯಲ್ಲಿ. ಸದಸ್ಯ ರಾಷ್ಟ್ರದ ಗರಿಷ್ಠ 5 ಪ್ರತಿನಿಧಿಗಳಿರ್ತಾರೆ ಸಾಮಾನ್ಯ ಸಭೆಯೊಳಗ. ಈಗ 191 ಸದಸ್ಯ ರಾಷ್ಟ್ರಗಳದಾವ ತಿಳ್ಕೊಂಡು, ಈ 191 ಸದಸ್ಯ ರಾಷ್ಟ್ರಗಳ 5 ಪ್ರತಿನಿಧಿಗಳು ಅಂದ್ರೆ ಪ್ರತಿಯೊಂದು ರಾಷ್ಟ್ರದ 5 ಸದಸ್ಯರನ್ನ ಪ್ರತಿನಿಧಿಗಳನ್ನ ಇಲ್ಲಿ ಇರ್ತಾರೆ. ಆದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೆ ಒಂದೇ ಒಂದು ಮತ ಇರ್ತದೆ. ಅಂದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೆ ಒಂದೇ ಒಂದು ಮತ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ವರ್ಷಕ್ಕೆ 1 ಸಲ ಮಾತ್ರ ಸಭೆ ಸೇರ್ತದೆ. ಯಾವುದು? ಸಾಮಾನ್ಯ ಸಭೆ. ಪ್ರತಿಯೊಂದು ಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಚುನಾಯಿಸ್ತಾರೆ ಈ ಸಾಮಾನ್ಯ ಸಭೆಗೆ. ಇದು ಸಾಮಾನ್ಯ ಸಭೆಯ ಕಾರ್ಯಗಳು ಏನು ಅಂತ ಕೇಳಿದಾಗ, ವಿಶ್ವದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮತ್ತು ಚರ್ಚೆ ಮಾಡತಕ್ಕಂಥದ್ದು ಮತ್ತು ಟೀಕಿಸುವಂತಹ ನಿರ್ಣಯವನ್ನ ತೆಗೆದುಕೊಳ್ತಾರೆ. ವಿಶ್ವದಲ್ಲಿ ಏನಿರ್ತಾವಂದ್ರೆ ಏನ್ ಸಮಸ್ಯೆಗಳಿದಾವಲ್ಲ, ಆ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡೋದು ಮತ್ತು ರಾಷ್ಟ್ರಗಳ ಬಗ್ಗೆ ಟೀಕೆ ಮಾಡುವಂತ ಒಂದು ಜವಾಬ್ದಾರಿ ಕೂಡ ಸಾಮಾನ್ಯ ಸಭೆಗೆ ಇದೆ ಅಂತ ಹೇಳ್ಬೋದು. ಇನ್ನ ಎರಡನೇದು, ಭದ್ರತಾ ಮಂಡಳಿಯ ಸಲಹೆ ಮೇರೆಗೆ ದ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನ್ ಕರಿತೀವಿ, ಭದ್ರತಾ ಮಂಡಳಿಯ ಸಲಹೆ ಮೇರೆಗೆ ಹೊಸ ಸದಸ್ಯರನ್ನ ವಿಶ್ವಸಂಸ್ಥೆಗೆ ಆಯ್ಕೆ ಮಾಡಿಕೊಳ್ಳುವುದು. ನೇರವಾಗಿ ಸಾಮಾನ್ಯ ಸಭೆ ಸದಸ್ಯತ್ವವನ್ನ ಪಡೆದುಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಅದು ಯಾರ ಸಲಹೆಯನ್ನು ಪಡ್ಕೋಬೇಕಂದ್ರೆ ಈ ಭದ್ರತಾ ಮಂಡಳಿ ಏನಿದೆ, ಈ ಭದ್ರತಾ ಮಂಡಳಿಯ ಸಲಹೆ ಮೇರೆಗೆ ಸಾಮಾನ್ಯ ಸಭೆ ಏನ್ ಮಾಡ್ತದಂದ್ರೆ ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡೆದುಕೊಳ್ತದ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನ ನೇಮಕ ಮಾಡುವುದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಏನಿದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ, ಈ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನ ನೇಮಕ ಮಾಡುವಂತಹ ಜವಾಬ್ದಾರಿ ಕೂಡ ಎದಕ್ಕಿದೆ ಅಂದ್ರೆ ಈ ಸಾಮಾನ್ಯ ಸಭೆಗೆ ಇದೆ ಅಂತ ಹೇಳ್ಬೋದು. ಆಮೇಲೆ ಭದ್ರತಾ ಮಂಡಳಿಯ 10 ಶಾಶ್ವತವಲ್ಲದ ಸದಸ್ಯರನ್ನ ಚುನಾಯಿಸುವುದು. ಭದ್ರತಾ ಮಂಡಳಿಯ 10 ಶಾಶ್ವತವಲ್ಲದ ಸದಸ್ಯರನ್ನು ಕೂಡ ಚುನಾಯಿಸುವುದು. ಈ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ 1953ರಲ್ಲಿ 1953 ಒಳಗ
ನಮ್ಮ ಭಾರತೀಯರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಎಂಬುವರು ಏನ್ ಮಾಡಿದಂದ್ರೆ ಇದರ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ರು. ಯಾರದ್ದು? ಈ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಅದೇ ರೀತಿಯಾಗಿ 2000ರಲ್ಲಿ ಸಾಮಾನ್ಯ ಸಭೆಯ ಆರ್ಥಿಕ ಸಭೆಯಲ್ಲಿ ನಡೀತಂದ್ರೆ ನ್ಯೂಯಾರ್ಕ್ನಲ್ಲಿ ನಡೀತು, ಅಮೆರಿಕದ ನ್ಯೂಯಾರ್ಕ್ದಲ್ಲಿ ನಡೀತದ. ಆ ನ್ಯೂಯಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ಶೃಂಗಸಭೆಯಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಯಾರಂದ್ರೆ ವಾಜಪೇಯಿ ಅವರು ಕೂಡ ಭಾಗವಹಿಸಿ ಅದರಲ್ಲಿ ಭಯೋತ್ಪಾದನೆಯ ನಿಗ್ರಹಕ್ಕೆ ಮತ್ತು ಅದೇ ರೀತಿಯಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೂ ಕೂಡ ಒಂದು ಕಾಯಂ ಸದಸ್ಯತ್ವವನ್ನ ಕೊಡಬೇಕಂತ ಒತ್ತಾಯವನ್ನು ಮಾಡ್ತಾರೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಇಷ್ಟು ನಾವು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಾಗಿರ್ತಕ್ಕಂಥ ಸಾಮಾನ್ಯ ಸಭೆಯ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ, ಭದ್ರತಾ ಮಂಡಳಿ. ಬಹಳ ಇಂಪಾರ್ಟೆನ್ಸ್ ಇದೆ. ಬಹುಶಃ ವಿಶ್ವಸಂಸ್ಥೆ ಕಾರ್ಯಾಂಗ ಅಂತ ಕರಿತೀವಿ ನಾವು ಭದ್ರತಾ ಮಂಡಳಿಯ ವಿಶ್ವಸಂಸ್ಥೆಯ ಕಾರ್ಯಾಂಗ. ಅತ್ಯಂತ ವಿಶ್ವಸಂಸ್ಥೆಯಲ್ಲಿ ಅತಿ ಪ್ರಬಲವಾಗಿರ್ತಕ್ಕಂಥ ಅಂಗ ಅಂದ್ರೆ ಭದ್ರತಾ ಮಂಡಳಿ. ಬಹಳಷ್ಟು ಪವರ್ಫುಲ್ ಒಂದು ಇದನ್ನು ಮಂಡಳಿ ಅಂತ ಹೇಳ್ಬೋದು. ಆಮೇಲೆ ಭದ್ರತಾ ಮಂಡಳಿಯಲ್ಲಿ ಇದರಲ್ಲಿ 15 ಸದಸ್ಯರಿರ್ತಾರೆ. ಆಮೇಲೆ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳಿರ್ತವೆ. ನಿಮ್ಮ ಪ್ರಶ್ನೆ ಕೇಳಬಹುದು ಎಕ್ಸಾಮಿನೇಷನ್ನಲ್ಲಿ, ವಿಶ್ವಸಂಸ್ಥೆಯ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನ, ಕಾಯಂ ಸದಸ್ಯ ರಾಷ್ಟ್ರಗಳನ್ನ ಹೆಸರಿಸಿ ಅಂತ ಕೇಳಿದಾಗ ಒಟ್ಟು ಭದ್ರತಾ ಮಂಡಳಿಯೊಳಗ 5 ಕಾಯಂ ಭದ್ರತಾ ಮಂಡಳಿಯೊಳಗ 5 ಸದಸ್ಯ ರಾಷ್ಟ್ರಗಳದಾವ. ಒಂದು ಅಮೆರಿಕ, ಇಂಗ್ಲೆಂಡ್, ಚೀನಾ, ರಷ್ಯಾ ಮತ್ತು ಫ್ರಾನ್ಸ್. ಈ 5 ರಾಷ್ಟ್ರಗಳು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು. ಇವತ್ತಿಗೂ ಕೂಡ 5 ಸದಸ್ಯ ರಾಷ್ಟ್ರಗಳ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯ ಇದು. ಆಮೇಲೆ ಸಾಮಾನ್ಯ ಸಭೆ 10 ಕಾಯಂ ಅಲ್ಲದ ಸದಸ್ಯರನ್ನ 2 ವರ್ಷಗಳ ಅವಧಿಗೆ ಚುನಾಯಿಸುತ್ತಾರೆ. ಇನ್ನ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಏನಿದೆ ಅಂದ್ರೆ ವೀಟೋ ಅಧಿಕಾರ ಇದೆ. ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಎಂದರೇನು ಅಂತ ಕೇಳಬಹುದು. ವೀಟೋ ಅಧಿಕಾರ ಅಂದ್ರೆ ಭದ್ರತಾ ಮಂಡಳಿ ಅಂಗೀಕರಿಸಿದ ಯಾವುದೇ ಬಹುಮತ ಪಡೆದಂತ ನಿರ್ಣಯವನ್ನ ತಳ್ಳಿ ಹಾಕುವಂತ ಒಂದು ಅಧಿಕಾರಕ್ಕೆ ನಾವು ವೀಟೋ ಅಧಿಕಾರ ಅಂತ ಕರಿತೀವಿ. ಅಂದ್ರೆ ಇವೇನು 5 ರಾಷ್ಟ್ರಗಳದಾವಲ್ಲ, ಈ 5 ರಾಷ್ಟ್ರಗಳು ಭದ್ರತಾ ಮಂಡಳಿ ಯಾವುದೇ ಒಂದು ಬಹುಮತವನ್ನ ಪಡೆದು ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನ ತಿರಸ್ಕಾರ ಮಾಡತಕ್ಕಂತ ಒಂದು ಅಧಿಕಾರ ಈ ಒಂದು ರಾಷ್ಟ್ರಗಳಿಗೆ ಇದೆ. ಅದಕ್ಕಾಗಿ ನಾವು ಇದಕ್ಕೆ ವೀಟೋ ಅಧಿಕಾರ ಅಂತ ಕರಿತೀವಿ. ಇನ್ನ ಇದರ ಕಚೇರಿ ಅಮೆರಿಕಾದ ನ್ಯೂಯಾರ್ಕ್ದಲ್ಲಿದೆ. ಆಮೇಲೆ ಇದರ ಕರ್ತವ್ಯಗಳೆಂದ್ರೆ, ಭದ್ರತಾ ಮಂಡಳಿಯ ಕರ್ತವ್ಯಗಳೆಂದ್ರೆ ವಿಶ್ವದಲ್ಲಿ ಶಾಂತಿಯನ್ನ, ಯುದ್ಧವನ್ನ ತಡೆಗಟ್ಟುವುದು, ವಿಶ್ವದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು, ರಾಷ್ಟ್ರಗಳಿರತಕ್ಕಂಥ ಯುದ್ಧಗಳನ್ನ ತಡೆಗಟ್ಟುವುದು, ಆಮೇಲೆ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಬಗೆಹರಿಸುವುದು. ಆಮೇಲೆ ವಿಶ್ವಸಂಸ್ಥೆಯ ನಿಯಮಗಳನ್ನ ಯಾವ ರಾಷ್ಟ್ರ ಉಲ್ಲಂಘಿಸ್ತದ ಅದರ ಸದಸ್ಯ ರಾಷ್ಟ್ರಗಳು ಯಾವ್ದಾದ್ರು ರಾಷ್ಟ್ರಗಳು ಉಲ್ಲಂಘಿಸಿದರೆ ಆ ದೇಶವನ್ನ ಹೊರಹಾಕುವಂತ ಒಂದು ಅಧಿಕಾರ ಈ ಭದ್ರತಾ ಮಂಡಳಿದ್ದು ಸಾಮಾನ್ಯ ಸಭೆಗೆ ಏನ್ ಮಾಡ್ತದಂದ್ರೆ ಅದನ್ನು ತೆಗೆದುಹಾಕಲಿಕ್ಕೆ ಒಂದು ಶಿಫಾರಸನ್ನು ಮಾಡ್ತದೆ. ಭಾರತ ಕೂಡ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ನೀಡಬೇಕೆಂದು ಬಹಳಷ್ಟು ದಿವಸದಿಂದ ನಾವು ವಾಜಪೇಯಿಯಿಂದ ಕೇಳ್ತಾ ಇದ್ದೀವಿ. 2000ದಿಂದ ನಾವು ಇವತ್ತಿ ಕೂಡ ನಾವು ಕೇಳ್ತಾ ಇದ್ದೇವೆ. ಭಾರತಕ್ಕೆ ಬಹುಶಃ ಈ ಕಾಯಂ ಸದಸ್ಯತ್ವವನ್ನ ಪಡೀಲಿಕ್ಕೆ ಅರ್ಹತೆ ಇದೆ. ಅದಕ್ಕಾಗಿ ಈ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೂ ಒಂದು ಕೂಡ ಕಾಯಂ ಸದಸ್ಯತ್ವ ಬೇಕಾಗಿದೆ. ಅದಕ್ಕಾಗಿ ಎಲ್ಲ ರಾಷ್ಟ್ರಗಳು ಇದಕ್ಕೆ ಒಲವನ್ನು ತೋರಿಸಿವೆ. ಇನ್ನೂ ಆ ಒಂದು ಅಂಗೀಕಾರ ಆಗಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಇಷ್ಟು ನಾವು ಭದ್ರತಾ ಮಂಡಳಿ ಬಗ್ಗೆ ಆಯಿತು. ನೆಕ್ಸ್ಟ್ 3ನೇ ಅಂಗ ಅಂದ್ರೆ ದ ಸೋಷಿಯಲ್ ಅಂಡ್ ಎಕನಾಮಿಕಲ್ ಕೌನ್ಸಿಲ್. ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ. ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ದ ಸೋಷಿಯಲ್ ಅಂಡ್ ಎಕನಾಮಿಕಲ್ ಕೌನ್ಸಿಲ್ ಅಂದ್ರೆ
ಈ ಸಮಿತಿಯಲ್ಲಿ ಒಟ್ಟು 54 ಸದಸ್ಯರಿರುತ್ತಾರೆ. 54 ಸದಸ್ಯರಿರುತ್ತಾರೆ. ಈ ಸದಸ್ಯರನ್ನ ಸಾಮಾನ್ಯ ಸಭೆ ಚುನಾಯಿಸುತ್ತಾರೆ. ಈ 54 ಸದಸ್ಯರನ್ನ ಯಾರು ಚುನಾಯಿಸಿ ಮಾಡ್ತಾರೆ? ಸಾಮಾನ್ಯ ಸಭೆ ಚುನಾಯಿಸುತ್ತದೆ. ಇದರ ಕಾಲಾವಧಿ ಎಷ್ಟು? 3 ವರ್ಷಗಳು. ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಅವಧಿ ಎಷ್ಟಂದ್ರೆ 3 ವರ್ಷಗಳು. ವರ್ಷಕ್ಕೆ 2 ಬಾರಿ ಸಭೆ ಸೇರ್ತದೆ. ಇದು ಯಾವುದು? ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಪ್ರತಿ ವರ್ಷ 1/3 ಸದಸ್ಯರು ಏನ್ ಮಾಡ್ತಾರೆ? ನಿವೃತ್ತಿ ಹೊಂದ್ತಾರೆ. 1/3 ಸದಸ್ಯರು ನಿವೃತ್ತಿಯನ್ನು ಹೊಂದ್ತಾರೆ. ಆಮೇಲೆ ಈ ಸಮಿತಿ ತನ್ನ ಕಾರ್ಯನಿರ್ವಹಣೆಯಲ್ಲಿ ಒಬ್ಬ ಅಧ್ಯಕ್ಷರನ್ನ, ಇಬ್ಬರನ್ನ ಉಪಾಧ್ಯಕ್ಷರನ್ನ ಚುನಾಯಿಸಿಕೊಳ್ತದೆ. ಆಮೇಲೆ ಎಲ್ಲ ರಾಷ್ಟ್ರಗಳ ಜೀವನ ಮಟ್ಟವನ್ನ, ಉದ್ಯೋಗವನ್ನು ಒದಗಿಸುವಂತ ಪ್ರಯತ್ನ ಮಾಡ್ತದೆ. ಮಾನವೀಯ ಹಕ್ಕುಗಳ ಬಗ್ಗೆ ಗೌರವ ಭಾವನೆಯನ್ನು ಮೂಡಿಸುತ್ತದೆ. ಅಷ್ಟೇ ಅಲ್ಲ, ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ, ಔಷಧ, ಪೌಷ್ಟಿಕ ಆಹಾರ ವಿತರಣೆ, ವೈಜ್ಞಾನಿಕ ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡುವುದು, ಕಾರ್ಮಿಕರ ಕಲ್ಯಾಣ ಸಾಧನೆ, ಹಿಂದುಳಿದ ದೇಶಗಳಿಗೆ ಹಣಕಾಸಿನ ಒಂದು ನೆರವನ್ನು ಕೊಡುವುದು, ಒಟ್ಟು ಈ ಸಮಿತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಅಂತ ನಾವು ಹೇಳಬಹುದು. ಇನ್ನು ಅಷ್ಟೇ ಅಲ್ಲ, ಸುಮಾರಾಗಿ 37 ಉಪ ಅಂಗಗಳನ್ನು ಕೂಡ ಕಾಣ್ತೇವೆ ನಾವು ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿಯಲ್ಲಿ. ಉದಾಹರಣೆಗಾಗಿ ನಿಮ್ಗೆ ಗೊತ್ತಿರಬಹುದು FAO. FAO ಅಂದ್ರೆ ದ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇನ್ನ ಯುನೆಸ್ಕೋ ಅಂತಿದೆ. ಆಮೇಲೆ WTO ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಮೇಲೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆಮೇಲೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಯುನಿಸೆಫ್ ಅಂತಿದೆ. ಆಮೇಲೆ ಅಷ್ಟೇ ಅಲ್ಲ, ದ ವರ್ಲ್ಡ್ ಬ್ಯಾಂಕ್ ಕೂಡ ಇದೆ. ಇವೆಲ್ಲ ನಾವು ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ. ಇನ್ನ ನೆಕ್ಸ್ಟ್ ದ ಟ್ರಸ್ಟಿಶಿಪ್ ಕೌನ್ಸಿಲ್. ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಿ. ಏನಿದು ಧರ್ಮದರ್ಶಿ ಮಂಡಳಿ ಅಂದ್ರೆ, ರಾಷ್ಟ್ರಸಂಘ ಲೀಗ್ ಆಫ್ ನೇಷನ್ಸ್ ಏನಿತ್ತು, ಒಂದು ಮ್ಯಾಂಡೇಟರಿ ಸಮಿತಿ ಇತ್ತು. ಆ ಮ್ಯಾಂಡೇಟರಿ ಸಮಿತಿಯ ಒಂದು ಉತ್ತರಾಧಿಕಾರಿಗೆ ನಾವು ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಿ. ದ್ವಿತೀಯ ಮಹಾಯುದ್ಧದಲ್ಲಿ ಅನೇಕ ರಾಷ್ಟ್ರಗಳು ಸೋಲನ್ನು ಅನುಭವಿಸಿದ್ವು. ಸ್ವತಂತ್ರ ರಾಷ್ಟ್ರಗಳಿಂದ ಪಡೆದುಕೊಂಡಿರ್ತಕ್ಕಂಥ ಏನು ಪ್ರದೇಶ ಇದೆ, ಆ ಪ್ರದೇಶಗಳ ಮೇಲ್ವಿಚಾರಣೆಯನ್ನ ಇದು ಮಾಡ್ತಾರೆ. ಯಾವುದು? ಧರ್ಮದರ್ಶಿ ಮಂಡಳಿ. ಆ ಪ್ರದೇಶದಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ಆ ಕುಂದುಕೊರತೆಗಳನ್ನ ನಿವಾರಣೆ ಮಾಡ್ತದ ಈ ಧರ್ಮದರ್ಶಿ ಮಂಡಳಿ. ಇಲ್ಲಿ ಒಟ್ಟು 8 ಮಂದಿ ಸದಸ್ಯರಿರ್ತಾರೆ. ಈ ಸದಸ್ಯರನ್ನ ಸಾಮಾನ್ಯ ಸಭೆಯಿಂದ 3 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗ್ತದೆ. ಸಾಮಾನ್ಯ ಸಭೆ ಏನ್ ಮಾಡ್ತದೆ ಅಂದ್ರೆ 3 ವರ್ಷವರೆಗೆ ಇದನ್ನ ಆಯ್ಕೆ ಮಾಡ್ತದ. ವರ್ಷಕ್ಕೆ 2 ಸಲ ಸಭೆ ಕೂಡ ಸೇರ್ತದೆ. ಒಟ್ಟಾರೆ ಧರ್ಮದರ್ಶಿ ಮಂಡಳಿ ಕೂಡ ಈ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗ ಅಂತ ಕರೀತೀವಿ. ಇನ್ನು ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಅಂದ್ರೆ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಕರೀತೀವಿ ನೋಡ್ರಿ. ಇಡೀ ಜಗತ್ತಿಗೆ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ, ಅದು ವಿಶ್ವಸಂಸ್ಥೆ ಸ್ಥಾಪನೆ ಮಾಡ್ತದೆ. ಇದರ ಪ್ರಧಾನ ಕಚೇರಿ ಬಹುಶಃ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಏನಿದೆ ಅಂದ್ರೆ ಹಾಲೆಂಡದಲ್ಲಿ ಇರ್ತಕ್ಕಂಥ ಹೇಗ್ ಅಂತ ಬರ್ತದೆ. ಹಾಲೆಂಡದಲ್ಲಿ ಇರ್ತಕ್ಕಂಥ ಹೇಗ್ ನಗರದಲ್ಲಿ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕೇಂದ್ರ ಈ ಹೇಗದಲ್ಲಿದೆ. ಆಮೇಲೆ ಇದರಲ್ಲಿ ಒಟ್ಟು 15 ಸದಸ್ಯರಿರ್ತಾರೆ. ಇಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇವರನ್ನ ಭದ್ರತಾ ಮಂಡಳಿಯ ಶಿಫಾರಸಿನ ಮೇಲೆ ಸಾಮಾನ್ಯ ಸಭೆ ಏನ್ ಮಾಡ್ತದಂದ್ರೆ 9 ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತದೆ. ಅಂದ್ರೆ ಒಟ್ಟು ಈ ಭದ್ರತಾ ಮಂಡಳಿಯ ಒಂದು ಶಿಫಾರಸಿನ ಮೇಲೆ ಸಾಮಾನ್ಯ ಸಭೆ 9 ವರ್ಷಗಳ ಅವಧಿಗೆ ಆಯ್ಕೆ ಮಾಡುತ್ತದೆ. ಆದರೆ ಕಾನೂನಿನಲ್ಲಿ ಬಹಳಷ್ಟು ಜ್ಞಾನವನ್ನು ಹೊಂದಿರ್ತಾರೆ. 15 ನ್ಯಾಯಾಧೀಶರನ್ನು ಆಯ್ಕೆ ಮಾಡ್ತದೆ. ಅದರಲ್ಲಿ ಸಾಮಾನ್ಯ ಸಭೆ 9 ವರ್ಷಗಳ ಅವಧಿಗೆ ಅವರನ್ನು ಆಯ್ಕೆ ಮಾಡಲಾಗ್ತದೆ. ಕಾನೂನಲ್ಲಿ ಬಹಳಷ್ಟು ಜ್ಞಾನ ಇರಬೇಕು, ಆಳವಾಗಿರ್ತಕ್ಕಂಥ ಜ್ಞಾನ ಇರಬೇಕು, ಪರಿಶ್ರಮ ಇರಬೇಕು, ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಮಾತ್ರ ಆಯ್ಕೆ ಮಾಡ್ತದೆ. ಆಮೇಲೆ ಇದರ ಮುಂದೆ ಎಲ್ಲ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಅಥವಾ ರಾಷ್ಟ್ರಗಳಲ್ಲಿ ಇರತಕ್ಕಂಥ ನಿಮ್ಗೆ ಗೊತ್ತಿದೆ ಗಡಿ ಸಮಸ್ಯೆಗಳಿರ್ತವೆ, ಅಂತ ಸಮಸ್ಯೆಗಳನ್ನ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್
ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಚರ್ಚೆಗಳು ನಡೀತವೆ, ಅದರ ವ್ಯಾಪ್ತಿಗೆ ಬರ್ತವೆ. ಇದರ ತೀರ್ಪು ಅಂತಿಮವಾದದ್ದು. ಆಮೇಲೆ ಇಲ್ಲಿ ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಆಮೇಲೆ ಇವರನ್ನ 3 ವರ್ಷಗಳವರೆಗೆ ಚುನಾಯಿಸಿರುತ್ತಾರೆ. ಈ ನ್ಯಾಯಾಲಯದಲ್ಲಿ ಭಾರತದ ಒಬ್ಬ ಮುಖ್ಯ ನ್ಯಾಯಾಧೀಶ ಡಾಕ್ಟರ್ ನಾಗೇಂದ್ರ ಸಿಂಗ್ ಅಂತ, ಡಾಕ್ಟರ್ ನಾಗೇಂದ್ರ ಸಿಂಗ್ ಒಂದು ಸಲ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಆಮೇಲೆ ಒಮ್ಮೆ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅಂತ ನಮಗೆ ತಿಳಿದು ಬರ್ತಾ ಇದೆ. ಇಷ್ಟು ನಾವು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ಆಯಿತು. ಇನ್ನು ಕೊನೆಯದಾಗಿ ದ ಸೆಕ್ರೆಟರಿಯೇಟ್ ಅಂದ್ರೆ ಸಚಿವಾಲಯ ಅಂತ ನಾವು ಕರೀತೀವಿ. ಸಚಿವಾಲಯ ಅಂದ್ರೆ ಸಾಮಾನ್ಯವಾಗಿ ಈ ಪ್ರಧಾನ ಕಚೇರಿ ಇದರದ ನ್ಯೂಯಾರ್ಕದಲ್ಲಿದೆ. ದಿನನಿತ್ಯ ಕಾರ್ಯಗಳನ್ನೇ ಇದು ನಿರ್ವಹಿಸುವಂತ ಕಾರ್ಯಾಲಯ. ಜಗತ್ತಿನ ಈ ಸ್ಥಾಪನೆಯಾಗಿದ್ದಂತ ಈ ವಿಶ್ವಸಂಸ್ಥೆಯ ಕಾರ್ಯಾಲಯಗಳು ದಿನನಿತ್ಯವಾಗಿರ್ತಕ್ಕಂಥ ಕಾರ್ಯಾಲಯಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಚಿವಾಲಯ ಅಂತ ಕರಿತೀವಿ. ಇದರ ಮುಖ್ಯ ಪ್ರಧಾನ ಕಾರ್ಯದರ್ಶಿ 5 ವರ್ಷಗಳ ಅವಧಿಗಾಗಿ ಭದ್ರತಾ ಮಂಡಳಿ ನೇಮಕ ಮಾಡುತ್ತೆ. ಅಂದ್ರೆ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಅಂತ ಕರಿತೀವಿ. ಮುಖ್ಯ ಕಾರ್ಯದರ್ಶಿಯನ್ನ ಈ ಭದ್ರತಾ ಮಂಡಳಿಯ ಸಲಹೆ ಮೇರೆಗೆ ಏನ್ ಮಾಡ್ತದೆ ಅಂದ್ರೆ ಆಯ್ಕೆ ಮಾಡಲಾಗ್ತದೆ. ಬಹುಶಃ ಇವತ್ತಿನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕೇಳಬಹುದು. ದ ಪೋರ್ಚುಗೀಸ್ ಪೊಲಿಟಿಷಿಯನ್ಸ್ ಆಂಟೋನಿ ಗುಟೆರಸ್ ಒಬ್ಬ ಪೋರ್ಚುಗೀಸ್ ವ್ಯಕ್ತಿ. ಅವನನ್ನ ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯನ್ನಾಗಿ 2017ರಲ್ಲಿ ಆಯ್ಕೆ ಮಾಡಲಾಗಿದೆ. ಇವನ ಅವಧಿ ಎಷ್ಟು? 5 ವರ್ಷ. ಅದಕ್ಕಾಗಿ ಆಂಟೋನಿ ಗುಟೆರಸ್ ನನ್ನ 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗಿದೆ ಅಂತ ನಾವು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇನ್ನು ಈ ಕಚೇರಿ ಕರ್ತವ್ಯಗಳಿದ್ರೆ ವಿಶ್ವಸಂಸ್ಥೆಯ ದಿನನಿತ್ಯದ ಆಡಳಿತವನ್ನು ನೋಡಿಕೊಳ್ತದೆ. ದಿನನಿತ್ಯವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನೋಡಿಕೊಳ್ತದೆ. ವಿಶ್ವಸಂಸ್ಥೆಯ ದಾಖಲೆಗಳನ್ನ ಸಂಗ್ರಹಿಸ್ತದೆ. ಆಮೇಲೆ ಆಯವ್ಯಯ ಪಟ್ಟಿಯನ್ನ ತಯಾರಿಸ್ತದೆ. ಆಮೇಲೆ ಈ ಕಾರ್ಯದರ್ಶಿಯು ವಿಶ್ವಶಾಂತಿಗೆ ಅಡ್ಡ ಬರ್ತಕ್ಕಂಥ ಯಾವುದೇ ಘಟನೆಗಳನ್ನ ಎಲ್ಲಿ ತಿಳಿಸ್ತಾರೆ ಅಂದ್ರೆ ಈ ಭದ್ರತಾ ಮಂಡಳಿಗೆ ತಿಳಿಸುವಂತ ಜವಾಬ್ದಾರಿ ಇತ್ತಂದು. ಅಷ್ಟೇ ಅಲ್ಲ, ವಿಜ್ಞಾನ ಆಗಿರಬಹುದು, ಕಾನೂನು ಆಗಿರಬಹುದು, ಸಂಖ್ಯಾಶಾಸ್ತ್ರ ಆಗಿರಬಹುದು, ಸಮಾಜಶಾಸ್ತ್ರ ಆಗಿರಬಹುದು, ಇತಿಹಾಸ ಆಗಿರಬಹುದು, ಮುಂತಾದ ಕ್ಷೇತ್ರದಲ್ಲಿ ಅನುಭವ ಇರತಕ್ಕಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ಕೂಡ ಇದೆ. ಒಟ್ಟು ನಾವು ಇಲ್ಲಿ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳಂದ್ರೆ ಕೇವಲ 6 ಅಂಗಗಳಿವೆ. ಈ 6 ಅಂಗಗಳ ಬಗ್ಗೆ ನಿಮಗ 5 ಮಾರ್ಕ್ಸ್ ನಲ್ಲಿ ಈ ಪ್ರಶ್ನೆ ಕೇಳಬಹುದು. ಅದಕ್ಕಾಗಿ ಒಟ್ಟಾರೆ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ವಿಷಯ ಅಂದ್ರೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳನ್ನ 6 ಅಂಗಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೇನೆ. ಇನ್ನ ಮುಂದಿನ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳು ಏನು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಅಂಗಗಳಾದವು. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಲ್ಲಿ ಅಸ್ತಿತ್ವಕ್ಕೆ ಬಂದ್ಮೇಲೆ ಇದು ಏನೇನು ಸಾಧನೆಗಳನ್ನ ಮಾಡಿದೆ, ವಿಶ್ವದಲ್ಲಿ ಏನ ತನ್ನ ಅಚೀವ್ಮೆಂಟ್ಸ್ ಅನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ಆನ್ಲೈನ್ ಕ್ಲಾಸ್ ನಲ್ಲಿ ನೀವು ಕೇಳಬಹುದು. ಅದಕ್ಕಾಗಿ ದಯಮಾಡಿ ವಿದ್ಯಾರ್ಥಿನಿಯರೇ, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ಅಥವಾ ಅಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಶ್ವಸಂಸ್ಥೆಯ ಬಗ್ಗೆ ಬಹಳಷ್ಟು ಕ್ವಶನ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅದಕ್ಕಾಗಿ ಇಷ್ಟು ನಾನು ಇವತ್ತಿನ ಆನ್ಲೈನ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡಿದ ನಂತರ ಮುಂದಿನ ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ವಿಶ್ವಸಂಸ್ಥೆಯ ಒಂದು ಸಾಧನೆಗಳೇನು ಅನ್ನೋದ್ರ ಬಗ್ಗೆ ಮುಂದಿನ ಅವಧಿಯಲ್ಲಿ ಡಿಸ್ಕಷನ್ ಮಾಡ್ತೇನೆ. ಇಂದಿನ ಆನ್ಲೈನ್ ಕ್ಲಾಸ್ ಅನ್ನು ನಾನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದಷ್ಟು ಮಟ್ಟಿಗೆ ಈ ಆನ್ಲೈನ್ ಕ್ಲಾಸ್ ಅನ್ನ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಇವತ್ತಿನ ಆನ್ಲೈನ್ ಕ್ಲಾಸ್ ಅನ್ನು ನಾನು ಮುಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು.